ಕುರ್ಚಿ ಕದನ ಅಖಾಡಕ್ಕೆ ರಾಹುಲ್ ಗಾಂಧಿ ರಂಗ ಪ್ರವೇಶ ಮಾಡಿದ್ದಾರೆ. ನಿನ್ನೆ ಮೈಸೂರಿನಲ್ಲಿ ಸಿಎಂ ಹಾಗೂ ಡಿಸಿಎಂ ಜೊತೆ ಪ್ರತ್ಯೇಕವಾಗಿ ಮಾತುಕತೆ ನಡೆಸಿದ್ರು ರಾಹುಲ್ ಗಾಂಧಿ. ಏರ್ಪೋರ್ಟ್ ರನ್ವೇನಲ್ಲಿ ಇಬ್ಬರ ಜೊತೆಗೂ ಕೂಡ ಗುಪ್ತ ಮಾತುಕತೆ ಆಗಿದೆ. ಪವರ್ ಶೇರಿಂಗ್ ಬಗ್ಗೆ ಸ್ಪಷ್ಟನೆ ನೀಡಿ ಅಂತೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಬೇಡಿಕೆ ಇಟ್ಟಿದ್ದಾರೆ. ನಾಯಕತ್ವ ಗೊಂದಲಕ್ಕೆ ತೆರೆ ಎಳೆಯುವಂತೆ ಸಿದ್ದರಾಮಯ್ಯ ಕೂಡ ಬೇಡಿಕೆ ಇಟ್ಟಿದ್ದಾರೆ, ಮನವಿ ಮಾಡಿಕೊಂಡಿದ್ದಾರೆ. ತಾವು ಯಾವುದೇ ಮಾತು ಕೊಟ್ಟಿಲ್ಲ ಅಂತೇಳಿ ರಾಹುಲ್ ಗಾಂಧಿ ಅವರ ಬಳಿ ಸಿಎಂ ಸಿದ್ದರಾಮಯ್ಯನವರು ಸಮಜಾಯಿಷಿ ಕೊಟ್ಟಿದ್ದಾರಂತೆ. ಇನ್ನು ಸಿಎಲ್ಪಿ ಮೀಟಿಂಗ್ನಲ್ಲೂ ಕೂಡ ಇಂಥದ್ದು ಯಾವುದೇ ಮಾತುಕತೆಗಳಾಗಿಲ್ಲ, ಬೇಕಿದ್ರೆ ನೀವು ಶಾಸಕರ ಅಭಿಪ್ರಾಯವನ್ನೇ ಕೇಳಬಹುದು, ಇದು ಸಿಎಂ ಬೇಡಿಕೆ. ಇನ್ನು ನೋಡಿ, ಸಚಿವ ಸಂಪುಟ ಪುನಾರಚನೆಗೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಇದೇ ಸಂದರ್ಭದಲ್ಲಿ ಡಿಮ್ಯಾಂಡ್ ಮಾಡಿದ್ದಾರೆ. ಅಂದ್ರೆ ಡಿಸೆಂಬರ್ ಅಷ್ಟೊತ್ತಿಗೆ ಸಚಿವ ಸಂಪುಟ ಪುನಾರಚನೆ ಆಗಬೇಕು ಅಂತೇಳಿ ಒಂದು ಡಿಸ್ಕಷನ್ ಆಗಿತ್ತು. ಬಟ್ ಈಗ ಮತ್ತೆ ಡಿಮ್ಯಾಂಡ್ ಮಾಡಿದ್ದಾರೆ. ಸಿಎಂ ಹಾಗೂ ಡಿಸಿಎಂ ಅಭಿಪ್ರಾಯ ಬೇಡಿಕೆಯನ್ನ ಆಲಿಸಿದ್ದಾರೆ ರಾಹುಲ್ ಗಾಂಧಿ. ಆಯ್ತು, ದೆಹಲಿಗೆ ಬನ್ನಿ ಮಾತನಾಡೋಣ ಅಂತ ಹೇಳಿದ್ದಾರಂತೆ. ಇಬ್ಬರಿಗೂ ದೆಹಲಿಗೆ ಬರುವಂತೆ ಬುಲಾವ್ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ. ಇನ್ನು ವಾರಾಂತ್ಯದೊಳಗೆ ಸಿಎಂ ಡಿಸಿಎಂ ಇಬ್ರು ಕೂಡ ದೆಹಲಿಗೆ ಹಾರೋ ಸಾಧ್ಯತೆ ಇದೆ. ಆ ದೆಹಲಿ ಯಾತ್ರೆಯಲ್ಲಿ ಏನೆಲ್ಲ ಆಗಬಹುದು ಅದು ಕುತೂಹಲ. ಸಿಎಂ ಸಿದ್ದರಾಮಯ್ಯನವರು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇಬ್ಬರನ್ನು ಕೂಡ ಯಾವ ರೀತಿಯಾಗಿ ವಿಶ್ವಾಸಕ್ಕೆ ತೆಗೆದುಕೊಂಡು, ಅಂದ್ರೆ ಸಿಎಂ ಆಗಲೇಬೇಕು ಅಂತ ಡಿಕೆ ಶಿವಕುಮಾರ್ ಒಂದ್ ಕಡೆ ಪಟ್ಟು ಹಿಡಿದಿದ್ದಾರೆ, ಮತ್ತೊಂದು ಕಡೆ ಸಿದ್ದರಾಮಯ್ಯನವರು ಹೇಳ್ತಾರೆ ಅಂಥದ್ದು ಯಾವುದೇ ಮಾತುಕತೆ ಆಗಿಲ್ಲ ಅಂತ. ಬಟ್ ಹೈಕಮಾಂಡ್ ಗೊತ್ತಿದೆಯಲ್ಲ ಏನು ಮಾತುಕತೆ ಆಗಿದೆ, ಏನು ಪವರ್ ಶೇರಿಂಗ್ ಒಪ್ಪಂದ ಅಂತ. ಹಾಗಾಗಿ ರಾಹುಲ್ ಗಾಂಧಿ ಇದಕ್ಕೆ ಸಂಬಂಧಪಟ್ಟಂತೆ ಏನು ನಿರ್ಧಾರ ತೆಗೆದುಕೊಳ್ತಾರೆ, ಹಾಗೆ ಸಚಿವ ಸಂಪುಟ ಪುನಾರಚನೆ ಆಗೋದಕ್ಕೆ ಗ್ರೀನ್ ಸಿಗ್ನಲ್ ಕೊಡಬಹುದಾ, ಯಾರು ಸಚಿವ ಸಂಪುಟದಿಂದ ಔಟ್ ಆಗ್ತಾರೆ, ಯಾರಿಗೆ ಹೊಸದಾಗಿ ಅವಕಾಶ ಸಿಗಬಹುದು, ಇದೆಲ್ಲವೂ ಕೂಡ ಕುತೂಹಲವನ್ನ ಕೆರಳಿಸ್ತಾ ಇದೆ. ಮೈಸೂರಿನಲ್ಲೂ ಸಿಕ್ಕಿಲ್ಲ ಪವರ್ ಶೇರಿಂಗ್ ಗೊಂದಲಕ್ಕೆ ಒಂದು ಕ್ಲಾರಿಟಿ. ಮಾತುಕತೆ ಆಗಿದೆ, ಬಟ್ ಕ್ಲಾರಿಟಿ ಸಿಕ್ಕಿಲ್ಲ. ಸಿಎಂ ಹಾಗೂ ಡಿಸಿಎಂ ಜೊತೆ ಕೆಲವು ನಿಮಿಷ ರಾಹುಲ್ ಗಾಂಧಿ ಚರ್ಚೆ ಮಾಡಿದ್ದಾರೆ. ಸಿದ್ದರಾಮಯ್ಯನವ್ರ ಜೊತೆನೂ ಮಾತನಾಡಿದ್ರು, ಡಿಸಿಎಂ ಡಿಕೆ ಶಿವಕುಮಾರ್ ಜೊತೆನೂ ಮಾತನಾಡಿದ್ರು, ಬಟ್ ಕ್ಲಾರಿಟಿ ಸಿಕ್ಕಿಲ್ಲ. ಪವರ್ ಶೇರಿಂಗ್ ವಿಚಾರ ಪ್ರಸ್ತಾಪ ದೆಹಲಿಗೆ ಬನ್ನಿ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ. ಸಿಎಂ ಡಿಸಿಎಂ ಇಬ್ಬರಿಗೂ ಕೂಡ ದೆಹಲಿಗೆ ಬರುವಂತೆ ಸೂಚನೆ ಕೊಟ್ಟಿದ್ದಾರೆ. ಆದ್ರೆ ಏನಾಗಬಹುದು ಗೊತ್ತಿಲ್ಲ. ದೆಹಲಿಗೆ ಬನ್ನಿ, ಅಲ್ಲಿ ಮಾತನಾಡೋಣ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ. ಇನ್ನು ಮೇವರೆಗೂ ಕೂಡ ಕಾಯ್ಬೇಕಾ ಟ್ರಬಲ್ ಶೂಟರ್ ಡಿಕೆ ಶಿವಕುಮಾರ್, ಅಥವಾ ಬದಲಾವಣೆ ಆಗುತ್ತಾ? ಯಾಕೆಂದ್ರೆ ಸಿದ್ದರಾಮಯ್ಯನವರೇ ಸಮಜಾಯಿಷಿ ಕೊಟ್ಟಿದ್ದಾರೆ. ಸಿಎಲ್ಪಿ ಮೀಟಿಂಗ್ನಲ್ಲೂ ಅಂಥದ್ದೇನು ಮಾತುಕತೆ ಆಗಿಲ್ಲ, ಬೇಕಿದ್ರೆ ಶಾಸಕರ ಅಭಿಪ್ರಾಯ ಕೇಳಿ ಅಂತ. ಅಲ್ಲಿಗೆ ಸಿದ್ದರಾಮಯ್ಯನವರು ಸಿಎಂ ಕುರ್ಚಿಯನ್ನ ಬಿಡುವಂತೆ ಕಾಣಿಸ್ತಿಲ್ಲ. ಡಿಕೆ ಶಿವಕುಮಾರ್ ಅವರಿಗೆ ಆ ಸಿಎಂ ಕನಸು ಏನಿದೆ ಕನಸಾಗೆ ಉಳಿಯುತ್ತಾ ಅಥವಾ ನನ್ಸಾಗುತ್ತಾ, ಯಾವಾಗ ನನ್ಸಾಗುತ್ತೆ, ಅದೆಲ್ಲದಕ್ಕೂ ಉತ್ತರ ದೆಹಲಿಗೆ ಹೋಗಿ ಬಂದ್ಮೇಲೆ ಗೊತ್ತಾಗಬಹುದೇನು. ಇನ್ನು ರಾಹುಲ್ ಗಾಂಧಿ ಅವರ ಭೇಟಿಯ ಬೆನ್ನಲ್ಲೇ ಮತ್ತೆ ಮಾರ್ಮಿಕವಾಗಿ ಪೋಸ್ಟ್ ಹಾಕಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ರಾಹುಲ್ ಗಾಂಧಿ ಅವರು ಏನಾದರೂ ಗುಡ್ ನ್ಯೂಸ್ ಕೊಟ್ರಾ ಅಂತ. ನೋಡಿ, ನಾನಾ ಆಯಾಮಗಳಲ್ಲಿ ಚರ್ಚೆ ಆಗ್ತಾ ಇದೆ. ರಾಹುಲ್ ಗಾಂಧಿ ಅವರು ಮತ್ತೆ ಡಿಕೆ ಶಿವಕುಮಾರ್ ಅವರು ಮಾತನಾಡಿದಂಥ ಭೇಟಿಯಾದಂಥ ಆ ಒಂದು ಭೇಟಿ. ರಾಹುಲ್ ಗಾಂಧಿ ಭೇಟಿ ಬೆನ್ನಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಪೋಸ್ಟ್ ಹಾಕೊಂಡಿದ್ದಾರೆ ಫೇಸ್ಬುಕ್ನಲ್ಲಿ. ಮೈಸೂರು ಏರ್ಪೋರ್ಟ್ನಲ್ಲಿ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ಪ್ರತ್ಯೇಕವಾಗಿ ಮಾತನಾಡಿದ್ರು. ಪ್ರಯತ್ನ ವಿಫಲ ಆದ್ರೂ ಕೂಡ ಪ್ರಾರ್ಥನೆ ವಿಫಲ ಆಗಲ್ಲ ಅಂತ ಪೋಸ್ಟ್ ಹಾಕೊಂಡಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಆಗುವಂತ ಪ್ರಾರ್ಥನೆ ಹಾಗಾದ್ರೆ ಫಲಿಸುತ್ತಾ? ರಾಹುಲ್ ಗಾಂಧಿ ಏನಾದ್ರೂ ಆ ರೀತಿಯಲ್ಲಿ ಆ ನಿಟ್ಟಿನಲ್ಲಿ ಭರವಸೆಯನ್ನ ಕೊಟ್ರಾ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ಬಟ್ ಡಿಕೆ ಶಿವಕುಮಾರ್ ಅವರು ಆಗಾಗ ಈ ಮಾತನ್ನ ಹೇಳ್ತಾನೆ ಇದ್ರು, ಪ್ರಯತ್ನ ವಿಫಲವಾದ್ರೂ ಪ್ರಾರ್ಥನೆ ವಿಫಲ ಆಗಲ್ಲ. ಟೆಂಪಲ್ ರನ್ ಮಾಡಿದಾಗ್ಲೂ ಕೂಡ ಈ ಮಾತನ್ನು ಹೇಳ್ತಾ ಇದ್ರು. ಈಗ ಅದೇ ಪೋಸ್ಟ್ ಹಾಕಿದ್ದಾರೆ. ರಾಹುಲ್ ಗಾಂಧಿ ಅವರ ಭೇಟಿ ಬೆನ್ನಲ್ಲೇ ಈ ಪೋಸ್ಟ್ ಹಾಕಿದ್ದಕ್ಕೆ ಕುತೂಹಲ ಹೆಚ್ಚಾಗಿನೇ ಕೆರಳಿಸ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ರೂಪೇಶ್. ಈಗ ಡಿಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರನ್ನ ಭೇಟಿಯಾದ ಬೆನ್ನಲ್ಲೇ ಹಾಕಿರುವಂತ ಈ ಪೋಸ್ಟ್ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಮತ್ತೆ ಸಿಎಂ ಡಿಸಿಎಂ ಇಬ್ರು ಕೂಡ ದೆಹಲಿಗೆ ಹೋಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಏನೆಲ್ಲ ಬೆಳವಣಿಗೆಗಳಾಗಬಹುದು ಅಂತ? ಸೌಖ್ಯ, ನಿನ್ನೆ ರಾಹುಲ್ ಗಾಂಧಿ ಅವ್ರನ್ನ ಸಿಎಂ ಡಿಸಿಎಂ ಇಬ್ರು ಕೂಡ ಭೇಟಿ ಮಾಡಿದ್ರು. ಅದು ಕೂಡ ಇಬ್ಬರನ್ನ, ಯಾಕಂದ್ರೆ ಈ ತರ ನಾಯಕರುಗಳು ಬಂದಾಗ ಇಬ್ರು ಒಟ್ಟೆ ಜೊತೆಗೆ ಹೋಗಿ ಭೇಟಿ ಮಾಡ್ತಾರೆ, ಜೊತೆಗೆ ಹೋಗಿದ್ದಾರೆ. ಆದರೆ ಮಾತುಕತೆಯನ್ನು ಪ್ರತ್ಯೇಕವಾಗಿ ನಡೆಸಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರೇ ಪ್ರತ್ಯೇಕವಾಗಿ, ಅದೇ ರೀತಿಯಾಗಿ ಡಿಕೆ ಶಿವಕುಮಾರ್ ಅವರು ಪ್ರತ್ಯೇಕವಾಗಿ ಚರ್ಚೆ ಮಾಡಿದ್ದಾರೆ. ಪ್ರತ್ಯೇಕವಾಗಿ ಚರ್ಚೆ ಮಾಡಿದಾಗ ಏನೊಂದಿಷ್ಟು ಸೀಕ್ರೆಸಿ ಇರುತ್ತೆ. ಸಿಎಂ ಡಿಸಿಎಂ, ಸಿಎಂ ವಿಚಾರನ ಡಿಸಿಎಂ ಚರ್ಚೆಗೆ ಗೊತ್ತಾಗಬಾರ್ದು, ಡಿಸಿಎಂ ವಿಚಾರ ಸಿಎಂ ಗೊತ್ತಾಗಬಾರ್ದು. ಈ ರೀತಿಯಾಗಿ ಪ್ರತ್ಯೇಕ ಚರ್ಚೆಯನ್ನು ಅದು ಕೂಡ ಓಪನ್ ಆಗಿರ್ತಕ್ಕಂಥ ಒಂದು ಮೈದಾನ ಏರ್ಪೋರ್ಟ್ ನಲ್ಲಿ ಮಾಡಿದ್ದಾರೆ. ಇದು
ಕುತೂಹಲವನ್ನು ಮೂಡಿಸ್ತಾ ಇದೆ. ಯಾಕಂದ್ರೆ ಏನಿರ್ಬೋದು ಯಾಕಿರ್ಬೋದು ಅನ್ನುವಂಥ ವಿಚಾರ. ಅದಕ್ಕೆ ಸಂಬಂಧಪಟ್ಟಂತೆ ಈಗ ರಾಹುಲ್ ಗಾಂಧಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಇಲ್ಲಿ ಚರ್ಚೆ ಮಾಡೋದಕ್ಕಿಂತ ಹೆಚ್ಚು ದೆಹಲಿಯಲ್ಲಿ ಚರ್ಚೆ ಮಾಡೋಣ, ನಾನೇ ಬುಲಾವನ್ನ ಕೊಡ್ತೇವೆ ಅಂತೇಳಿ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ. ಹೀಗಾಗಿ ರಾಹುಲ್ ಗಾಂಧಿ ಅವರು ಒಂದಿಷ್ಟು ತಿಂಗಳ ಬಳಿಕ ಆಹ್ವಾನವನ್ನು ಕೊಡಬಹುದು ಅಥವಾ ತಕ್ಷಣಕ್ಕೆ ಭೇಟಿ ಅವಕಾಶವನ್ನು ಮಾಡಿಕೊಡ್ಬಹುದು, ಹೈಕಮಾಂಡ್ ವಿವೇಚನೆಗೆ ಬಿಟ್ಟಂತ ವಿಚಾರ. ಹೀಗಾಗಿ ಇಲ್ಲಿ ಒಂದಂತೂ ಸ್ಪಷ್ಟ, ಯಾವುದೇ ಅಧಿಕಾರ ಹಂಚಿಕೆ ಮಾತುಕತೆ ಎಲ್ಲಿದ್ರು ಕೂಡ ದೆಹಲಿ ನಡೀತಿದೆ, ಅದು ಕೂಡ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅನ್ನೋದನ್ನ ಸ್ಪಷ್ಟವಾಗಿ ರಾಹುಲ್ ಗಾಂಧಿ ಹೇಳದಂತೆ ಕಾಣ್ತಾ ಇದೆ. ಹೀಗಾಗಿ ಈಗ ಜನವರಿ 19ನೇ ತಾರೀಕು ಅಂದ್ರೆ ಇನ್ನೇನು ಒಂದು 5-6 ದಿನಗಳ ಬಿಟ್ಟು ದೆಹಲಿಗೆ ಡಿ.ಕೆ. ಶಿವಕುಮಾರ್ ಅವರು ಹೋಗ್ತಾ ಇದ್ದಾರೆ. ಅದು ಕೂಡ ಅಸ್ಸಾಂ ಸಂಬಂಧಪಟ್ಟಂತೆ ವೀಕ್ಷಕರಾಗಿ ಆಯ್ಕೆಯಾಗಿದ್ದಾರಲ್ಲ, ಅದಕ್ಕೆ ಸಂಬಂಧಪಟ್ಟಂತ ಸಭೆ ಇದೆ. ಆ ಸಭೆಯನ್ನು ಅಟೆಂಡ್ ಮಾಡ್ಲಿಕ್ಕೋಸ್ಕರವಾಗಿ ಡಿ.ಕೆ. ಶಿವಕುಮಾರ್ ಅವರು ದೆಹಲಿಗೆ ಹೋಗ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯನವರು 21-22 ಇದೆ ಜನವರಿ 21-22ನೇ ತಾರೀಕು ಒಂದು ನರೇಗಾದ ಮೇಲೆ ಒಂದು ಸಭೆ ಇದೆ ದೆಹಲಿಯಲ್ಲಿ. ಈ ಸಭೆಯನ್ನು ಅಟೆಂಡ್ ಆಗಲಿಕ್ಕೆ ದೆಹಲಿಗೆ ಹೋಗ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಏನಾದರೂ ದೆಹಲಿಯಲ್ಲಿ ಹೋಗಿ ಸಿಎಂ ಡಿ.ಸಿ.ಎಂ ಇಬ್ರು ಕೂಡ ಒಂದು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಬಹುದು ಅನ್ನೋ ಚರ್ಚೆಗಳಾಗ್ತಾ ಇದೆ. ಯಾಕಂತ ಹೇಳಿದ್ರೆ ರಾಹುಲ್ ಗಾಂಧಿ ಹೇಳಿದ್ರೆ ನಾವೇ ಆಹ್ವಾನವನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಇದು ಅವರು ಕೊಟ್ಟಂತ ಆಹ್ವಾನ ಅಲ್ಲ, ಇದೆಲ್ಲವೂ ಕೂಡ ಯಾಕಂತ ಹೇಳಿದ್ರೆ ಇದು ಪಕ್ಷದ ಕಾರ್ಯಕ್ರಮಕ್ಕೋಸ್ಕರವಾಗಿ ದೆಹಲಿಗೆ ಹೋಗ್ತಿರೋದು. ಈ ಸಂದರ್ಭದಲ್ಲಿ ಏನಾದರೂ ಭೇಟಿ ಅವಕಾಶ ಸಿಗುತ್ತಾ ಅನ್ನೋದು ಮೊದಲ ಪ್ರಶ್ನೆ. ಅದಾದ ಬಳಿಕ ಈಗ ಪಂಚರಾಜ್ಯ ಚುನಾವಣೆ ಇದೆ. ಈ ಸಂದರ್ಭದಲ್ಲಿ ಏನಾದರೂ ರಾಹುಲ್ ಗಾಂಧಿ ಅಥವಾ ಕಾಂಗ್ರೆಸ್ ಹೈಕಮಾಂಡ್ ಡಿಸ್ಕನ್ನು ತೆಗೆದುಕೊಂಡು ಅಧಿಕಾರ ಹಂಚಿಕೆ ಅಥವಾ ಸಿಎಂ ಬದಲಾವಣೆ ಚರ್ಚೆಗೆ ಕೈ ಹಾಕುತ್ತಾ ಅನ್ನೋದು ಕೂಡ ಸದ್ಯದ ಪ್ರಶ್ನೆ. ಹೀಗಾಗಿ ಏನೇ ಆದರೂ ಕೂಡ ಸದ್ಯಕ್ಕೆ ದೆಹಲಿಗೆ ಹೋಗೋದೊಂದು ಕನ್ಫರ್ಮ್, ಆದ್ರೆ ಇದೇ ಡೇಟ್ಗಳು ಯಾಕಂತ ಹೇಳಿದಾಗ ಸಿಎಂ ಡಿ.ಸಿ.ಎಂ ಹೋಗ್ತಾ ಇದಾರಲ್ಲ, ಇದೇ ಡೇಟಲ್ಲಿ ಎಲ್ಲವೂ ಕೂಡ ಒಂದು ಕನ್ಕ್ಲೂಡ್ ಸಿಕ್ಬಿಡುತ್ತೆ ಅಂತೇಳಿ ಆಗೋದಿಲ್ಲ. ಹೀಗಾಗಿ ಮೇ ಬಳಿಕ ಒಂದು ತೀರ್ಮಾನಕ್ಕಂತೂ ಬರ್ಬೋದು ಅಂತೇಳಿ ಸದ್ಯದ ವಿದ್ಯಮಾನಗಳು ಹೇಳ್ತಾ ಇದ್ದಾವೆ. ಸೌಖ್ಯ. ಥ್ಯಾಂಕ್ ಯು ರೂಪೇಶ್ ಮಾಹಿತಿಗೆ.